ಒಂದು ಪುಟ್ಟ ಊರಲ್ಲಿ ಸುಮಾರು 47 ವರ್ಷಗಳಿಂದ ಒಂದು ಹೋಟೆಲ್ ಅನ್ನ ಒಬ್ಬರು ಅಜ್ಜ ನಡೆಸ್ತಾ ಇದ್ದಾರೆ. ಊರ ಹೆಸರನ್ನೇ ಹೋಟೆಲ್ಗೆ ಇಟ್ಟಿದ್ದಾರೆ. 75 ವರ್ಷವಾದ್ರೂ ಅಜ್ಜನ ಉತ್ಸಾಹ ಇನ್ನೂ ಕಡಿಮೆ ಆಗಿಲ್ಲ. ಅದೇ ನಮ್ಮ ಹುಣಸೆಹಳ್ಳಿಯ ಅಜ್ಜನ ಹೋಟೆಲ್. ನಮ್ಮ ಪ್ರೀತಿಯ ಫಾಲೋವರ್ಸ್ ಮೆಸೇಜ್ ಮಾಡಿ ಅಜ್ಜನ ಹೋಟೆಲ್ಗೆ ಹೋಗಿ ಬನ್ನಿ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ಅಜ್ಜನ ಹೋಟೆಲ್ಗೆ ಹೋಗಿದ್ದೆ. ಒಳಗೆ ಹೋಗ್ತಿದ್ದಂಗೆ ಅನಿಸ್ತು ಯಾವುದೋ ಒಂದು ಹಳೆಯ ಕಾಲದ ಅಜ್ಜನ ಮನೆಗೆ ಬಂದಿರುವ ಹಾಗೆ. ಇದು ಲಕ್ಷಗಟ್ಟಲೆ ಬಿಸ್ನೆಸ್ ಆಗುವ ಹೋಟೆಲ್ ಅಲ್ಲ, ಪುಟ್ಟದಾದ ಊರಿನಲ್ಲಿ ಪ್ರೀತಿ ತುಂಬಿದ ಅಜ್ಜನ ಹೋಟೆಲ್ ಅಂತ ಅನಿಸ್ತು. ಹೋದ ತಕ್ಷಣ ಯಾರೋ ತುಂಬಾ ಆತ್ಮೀಯರು ಬಂದಿರುವ ಹಾಗೆ ಪ್ರೀತಿಯಿಂದ ಮಾತನಾಡಿಸಿ ಕುಡಿಯೋಕೆ ಏನ್ ಕೊಡ್ಲಿ ಅಂತ ಕೇಳಿದ್ರು. ಚಹಾ ಕೊಡಿ ಅಂತ ಹೇಳಿದ್ವಿ. ಅಜ್ಜ ಒಳಗೆ ಬಿಸಿ ಬಿಸಿ ಚಹಾ ರೆಡಿ ಮಾಡ್ತಾ ಇದ್ರು. ನಾವು ಹೋಟೆಲ್ ನೋಡ್ತಾ ಇದ್ವಿ. ಹಳೆಯ ಕಾಲದ ಟೇಬಲ್ಗಳನ್ನ ನೋಡಿ ಅದೆಷ್ಟೋ ಜನರ ಹಸಿವನ್ನ ಈ ಹೋಟೆಲ್ ನೀಗಿಸಿರಬಹುದು ಅಂತ ಅನಿಸ್ತು. ಹಾಗೆ ಅಜ್ಜ ಬಿಸಿ ಬಿಸಿ ಚಹಾ ತಂದು ಟೇಬಲ್ ಮೇಲಿಟ್ರು. ಜೊತೆಗೆ ಅಜ್ಜನ ಹೋಟೆಲ್ ಫೇಮಸ್ ಕಲ್ತಪ್ಪ ಸಹ ಕೊಟ್ರು. ಹಾಗೆ ಚಹಾ ಕುಡಿದು ಕಲ್ತಪ್ಪ ತಿಂದು ಹಾಗೆ ಅಜ್ಜನ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳುವ ಕುತೂಹಲ ನಮ್ಗೆ. ಅಜ್ಜ ಹೋಟೆಲ್ಗೆ ಯಾರೇ ಬಂದ್ರು ಪ್ರೀತಿಯಿಂದ ಮಾತನಾಡಿಸಿ ಬರ್ಮಾಡ್ಕೊಳ್ತಾ ಇದ್ರು. ಹಾಗೆ ಕೇಳಿದ್ವಿ, ಅಜ್ಜ ಇದು ಹೇಗೆ ಸಾಧ್ಯ ಅಂತ. ದುಡಿಯೋದು 100 ರೂಪಾಯಿ ಆದ್ರೂ ಸಂತೋಷವಾಗಿದ್ದೀನಿ, ಯಾವುದೇ ಅತಿ ಹೆಚ್ಚು ಆಸೆ ಇಲ್ಲ ಅಂತ ಹೇಳಿದ್ರು. ಅಜ್ಜನ ಹೋಟೆಲ್ನಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಸಿಗುತ್ತೆ. ವಿಶೇಷ ಏನು ಅಂದ್ರೆ ಮಧ್ಯಾಹ್ನ ಮೀನು ಊಟ ಇಲ್ಲಿ ಫೇಮಸ್. ಹಾಗೆ ಅಜ್ಜನ ಹತ್ರ ಸ್ವಲ್ಪ ಹೊತ್ತು ಮಾತನಾಡಿ ಆಗಿದ್ದ ಹಳೆಯ ಹೋಟೆಲ್ಗಳ ನೆನಪನ್ನ ಕೇಳಿ ಅವರ ಅನುಭವದ ಕೆಲವೊಂದು ಮಾತುಗಳು ನಮ್ಮ ಜೊತೆ ಹಂಚಿಕೊಂಡ್ರು. ಏನೋ ಒಂಥರ ಸಂತೋಷ ಆಯಿತು. ಹಾಗೆ ಕೊನೆಯದಾಗಿ ಅಜ್ಜನಿಗೆ ಪ್ರೀತಿಯಿಂದ ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಅಜ್ಜನ ಹೋಟೆಲ್ ಲೊಕೇಶನ್ ಇರೋದು ಚಿಕ್ಕಮಗಳೂರು ಮಾರ್ಗವಾಗಿ ನೀವೇನಾದ್ರೂ ಶೃಂಗೇರಿ, ಬಾಳೆಹೊನ್ನೂರು ಬರ್ತಾ ಇದ್ರೆ ಹುಣಸಹಳ್ಳಿ ಎಂಬಲ್ಲಿ ಅಜ್ಜನ ಹೋಟೆಲ್ ಇದೆ. ತಪ್ಪದೆ ಒಂದ್ಸಲ ಭೇಟಿ ನೀಡಿ. ಅಜ್ಜನ ಪ್ರೀತಿ, ಊಟ ಮತ್ತು ಹಳೆಯ ಕಾಲದ ಅನುಭವ ಸವಿಯುವುದನ್ನ ಖಂಡಿತ ಮಿಸ್ ಮಾಡಬೇಡಿ. ಮುಂದೆಯೂ ಸಹ ಇದೇ ರೀತಿಯ ವಿಡಿಯೋಸ್ಗಳು ನಿಮಗಾಗಿ ಬರ್ತಾ ಇದೆ. ಅದಕ್ಕಾಗಿ ನಮ್ಮನ್ನ ತಪ್ಪದೆ ಫಾಲೋ ಮಾಡ್ಕೊಳ್ಳಿ.